ದೇವಿಯ ಒಂದು ಕಳೆ ಅಂತ ಹೇಳ್ತಾರೆ. ದೇವಿ ಕಳೆ ಅಂತ. ಕಳೆ ಅಂದರೆ ತೇಜಸ್ಸು, ಬ್ಯೂಟಿ, ತೇಜಸ್ಸು. ಆ ತೇಜಸ್ಸು, ತೇಜೋ ಕಳೆ ಅಂತ ಹೇಳಿದ್ರೆ ಅದು ಕಲೆಗಳು, ಮಯೂಖಗಳು, ಆ ಕಿರಣಗಳು, ಆ ಬೀಮ್ಸ್, ಸೂರ್ಯನ ಕಿರಣ, ಚಂದ್ರನ ಕಿರಣ, ಅಗ್ನಿಯ ಕಿರಣ, ಇವೆಲ್ಲ ಸೇರಿ ಷೋಡಶ ಕಳೆ, ದ್ವಾದಶ ಕಳೆ, ದಶಕಳೆ ಎಲ್ಲ ಸೇರಿ ಆ ದೇವಿಯ ಕಳೆ. ಕೋಟಿ ಕಿರಣ ಅಂತ ಹೇಳ್ತಾರೆ, ಸೂರ್ಯಪ್ರಭಾ ಕೋಟಿ ಕಿರಣ ಅಂತ ಹೇಳ್ತಾರೆ. ಅಂದರೆ ಇದರಲ್ಲಿ ಒಂದು ಕಳೆ ಒಂಚೂರು ನಮಗೆ ಬರಬೇಕಾದ್ರೆ ಅವಳ ಆಶೀರ್ವಾದ ಬೇಕು. ಆ ತಾಯಿಯ ಆಶೀರ್ವಾದದಿಂದ ಆ ಕಳೆ ಬರುತ್ತೆ. ಆ ಕಳೆ ಸೇರಿಕೊಂಡ್ರೆ ನಮ್ಮಲ್ಲಿ ನಮ್ಮ ದೇಹದಲ್ಲಿರೋ ಒಂದೊಂದು ಸೆಲ್ ಕೂಡ, ಫೈಬರ್ ಕೂಡ, ಪ್ರತಿಯೊಂದು ಕಣವೂ ಅದರಿಂದ ಪುಳಕಿತವಾಗಿ ಆರೋಗ್ಯವಾಗುತ್ತೆ. ಆರೋಗ್ಯ ಅನ್ನೋದು ಹೊರಗಡೆ ಕಾಣಿಸುತ್ತೆ, ಚೆಲ್ಲುತ್ತೆ ಹೊರಗಡೆ ಆರೋಗ್ಯ ಅನ್ನೋದು. ಅಂದರೆ ಮಗುವಿದ್ದಾಗ ಸಹಜವಾಗಿ ಆ ಕಳೆಗಳು ಇದೆ ಮಗುವಿನಲ್ಲಿ, ಆ ದೈವತ್ವದ ಕಳೆಗಳಿದೆ. ಯೌವನದಲ್ಲಿ ಅದು ಉಕ್ಕತ್ತೆ. ಆಗಲೇ ನಮಗೆ ವಿವೇಕ ಬೇಕು. ಆ ಯೌವನದಲ್ಲಿ ಆ ಕಳೆಗಳು ಉಕ್ಕಿದಾಗ ಎಂಥವರು ಬ್ಯೂಟಿಫುಲ್ಲಾಗಿ ಕಾಣ್ತಾರೆ. ಆಮೇಲೆ ನಿಧಾನವಾಗಿ ಸಂಜೆ ರಾತ್ರಿ ಆಗುವಾಗ ಹೇಗೆ ಕಮ್ಮಿ ಆಗ್ತಾ ಹೋಗುತ್ತೋ, ವಯಸ್ಸಾಗ್ತಾ ಆ ಕಲೆಗಳು ತಾನೇ ಬಂದಿದ್ದನ್ನು ಉಳಿಸ್ಕೊಳ್ಳದೆ ಇದ್ದರೆ ಅದು ಫೇಡ್ ಆಗ್ತಾ ಬರುತ್ತೆ. ಯಾರು ದೇವಿಯನ್ನು ಉಪಾಸನೆ ಮಾಡಿ ಸರಿಯಾಗಿ ನಾವು ಆ ಕುಂಡಲಿನಿಯನ್ನು ಅರ್ಥ ಮಾಡ್ಕೊಳ್ತೀವಿ, ಆಗ ತಾಯಿ ಒಲಿದು ಆ ಕಳೆಯನ್ನು ನಮ್ಮಲ್ಲಿ ಕೂಡಿಸ್ತಾ ಹೋಗ್ತಾಳೆ. ಅವರಲ್ಲಿ ಮಗುತ್ವ ಬರುತ್ತೆ. ಆಶೀರ್ವಾದ ಅವಳಿಗೆ ಸಿಗಬೇಕಾದ್ರೆ ತಾಯಿಯ ಆಶೀರ್ವಾದ ಮಗುವೇ ಆಗಬೇಕು, ಬೇರೆ ಯಾವ ರೋಲು ಆಗೋಕ್ಕೆ ಸಾಧ್ಯ ಇಲ್ಲ. ಅಮ್ಮ ಅಂತ ಕರೆದಾಗ ಅವನು ಮಗುವಾಗಿದ್ದರೆ ಮಾತ್ರ ಆ ತಾಯಿ ಕಾಣಿಸೋಕ್ಕೆ ಸಾಧ್ಯ. ಅಮ್ಮ ಅನ್ನೋದೇ ಹೆಸರಲ್ಲ, ಒಂದು ಪವರ್, ಒಂದು ಶಕ್ತಿ. ಹಾಗೆ ಅವಳಲ್ಲಿ ಆ ಮುಗ್ಧತನ ಬಂದ್ಬಿಡುತ್ತೆ. ಆ ತಾಯಿ ಅಂದಾಗ ಮಗುತ್ವ ಬಂದ್ಬಿಡುತ್ತೆ. ಆ ಮಗುವಿನ ಆ ಒಂದು ಕಳೆ ಬರುತ್ತೆ, ಯೌವನದ ಕಳೆ ಪುನಃ ವಾಪಸ್ ಬರುತ್ತೆ. ಇಟ್ ಈಸ್ ರೀಕ್ಲೈಮ್ ದಟ್ ಚೈಲ್ಡ್ ಇನ್ನೋಸೆನ್ಸ್, ದಟ್ ಕಲೆಗಳನ್ನೆಲ್ಲ. ಅದು ವಿವೇಕದಿಂದ ಮಾಡೋದದು, ಅದು ಸುಮ್ಮನೆ ಮಾಡೋದಲ್ಲ. ನಾಟ್ ರಿವರ್ಸಿಂಗ್ ದಿ ಏಜ್. ಹೊರಗಡೆಯಿಂದ ನಾವು ಔಷಧಿ ತೊಗೊಂಡು ಮಾಡೋದಲ್ಲ, ವಿಟಮಿನ್ಸ್ ಎಲ್ಲನೂ ತೊಗೊಂಡು, ಹಾರ್ಮೋನ್ಸ್ ತೊಗೊಂಡು ಮಾಡೋದಲ್ಲ ಅದು. ನೋಡಿ, ಹೆಣ್ಣು ಅಂದ ತಕ್ಷಣವೇ ದೇವಿ ಅಂದ್ರೇ ರೂಪ, ದೇವಿ ಅಂದ್ರೇ ಲಕ್ಷ್ಮಿ ಕಳೆ ಅಂತ ಹೇಳ್ತಾರೆ. ಅವೆಲ್ಲ ಸಹಜವಾಗಿ ದೇವಿಗಿರುತ್ತೆ. ಆದರೆ ಇದು ಎಂಥ ಆಶ್ಚರ್ಯ ಅಂದರೆ ಗಂಡಿಗೂ ಕಳೆ, ದೇವಿಯ ಕಳೆ. ಗಂಡು ಅದರಲ್ಲೂ ಮುದುಕ, ಅದರಲ್ಲೂ ಕುರೂಪಿ, ಅವನು ಕೂಡ ಮನ್ಮಥನಂಗೆ ಕಾಣ್ತಾನೆ ಅಂತ ಎಕ್ಸ್ಪ್ಲೈನ್ ಮಾಡಿದರೆ ಆ ಕಳೆ ಇನ್ನು ಹೆಂಗಿರ್ಬೋದು. ಎಂಥ ಹೆಂಗಸರು ಕೂಡ ಇವನು ಎಷ್ಟು ಆಕರ್ಷಿತನಾಗ್ತಾನೆ ಅಂದರೆ ಕೃಷ್ಣನ ಜ್ಞಾಪಿಸ್ಕೊಂಡ್ರೆ ಸಾಕು, ಅವನ ಕೊಳಲು ಧ್ವನಿ ಕೇಳಿದ್ರೆ ಸಾಕು, ತಲೆಗೆ ಅರ್ಧ ಕಟ್ಕೊಂಡವರು ಬಿಚ್ಚಿ, ಅರ್ಧ ಸೀರೆ ಉಟ್ಕೊಂಡವರು ಅದನ್ನು ಮರೆತು, ಮಕ್ಕಳಿಗೆ ಹಾಲು ಕೊಡ್ತಾ ಇದ್ದವರು ಅದನ್ನು ಮರೆತು ಅಲ್ಲೇ ಮಲಗಿಸಿ ಓಡಿ ಬಂದರಂತೆ ಬೃಂದಾವನದ ಕಡೆಗೆ. ಆಕರ್ಷಣೆ, ಆ ಕಲೆಯ ಆಕರ್ಷಣೆ. ಆ ಥರ ಮನ್ಮಥನ ಥರ ಕಾಣ್ತಾರೆ, ಎಂಥವ್ರೂ ಸೋತು ಬಿಡ್ತಾರೆ. ಅಂಥ ಕಲೆ, ಆ ಕಲಾ ಸ್ವರೂಪ ದೇವಿ ಅಂತ. ಇದರಲ್ಲಿ ಶ್ರೀ ಸ್ವರೂಪಿನಲ್ಲಿ ಅಸಾಧ್ಯಗಳೆಲ್ಲ ಸಾಧ್ಯವಾಗುವುದು ತಾಯಿ ನಿನ್ನ ಧ್ಯಾನದಿಂದ, ಮುಪ್ಪಿನ ಕುರೂಪಿಯೂ ನೀ ಒಲಿಯಲು ಮನ್ಮಥನಂತಾಗುವನು, ತರುಣಿಯರು ಮೈಮರೆತು ಮುಡಿಕೆದರಿ ಸೆರಗು ಜಾರುತ್ತಿರಲಾಗಿ ನಿನ್ನಲ್ಲಿ ಆಕರ್ಷಿಸರಾಗುವ ಆಶ್ಚರ್ಯ ನಿನ್ನ ಷೋಡಶ ಕಳೆ ಆಶೀರ್ವಾದಗಳು. ಅದಕ್ಕೆ ಇದು ಯಂತ್ರ. ಈ ಯಂತ್ರವನ್ನು ಬರೆದು 1000 ಸತಿ ಈ ಥರ ನಾವು ಧ್ಯಾನ ಎಲ್ಲ ಮಾಡಿದಾಗ ಅದರ ಆಳಕ್ಕೆ ನಾವು ಹೋಗ್ತೀವಿ. ಪ್ರತಿಯೊಂದಕ್ಕೂ ಒಂದು ಅಸ್ತಿತ್ವ ಇದೆ, ಪ್ರತಿಯೊಂದಕ್ಕೂ ಒಂದು ಸಾರ ಇದೆ, ಸತ್ವ ಇದೆ, ಒಂದು ಕೇಂದ್ರ ಇದೆ. ನಾವು ಕೇಂದ್ರದ ಕಡೆಗೆ ಒಂದೊಂದು ಶ್ಲೋಕನೂ ಕರ್ಕೊಂಡು ಹೋದಾಗ ಆ ದೇವಿಯ ಒಂದು ನಿಜವಾದ ಮ್ಯಾಗ್ನಾನಿಮಿಟಿ ನಮಗೆ ಗೊತ್ತಾಗೋದು. ಇಲ್ಲದ್ರೆ ಬರೀ ಪದ ಅರ್ಥದಲ್ಲಿ ಗೊತ್ತಾಗೋಕ್ಕೆ ಸಾಧ್ಯವೇ ಇಲ್ಲ ಸೌಂದರ್ಯ ಲಹರಿ.